ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ. ಈಗ ಚಳಿಗಾಲ ಆಗಿರೋದ್ರಿಂದ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ತುಂಬ ಕಷ್ಟ ಉಬ್ಬೋದು. ಅದಕ್ಕೋಸ್ಕರ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಅಕ್ಕಿ ಜೊತೆಗೆ ನೀವು ಸ್ವಲ್ಪ ಅನ್ನನ ಹಾಕ್ಕೊಂಡು ರುಬ್ಬಿ ಅಥವಾ ಅವಲಕ್ಕಿನ ಹಾಕ್ಕೊಂಡು ನೆನೆಸ್ಬಿಟ್ಟು ರುಬ್ಬೋದ್ರಿಂದ ಹಿಟ್ಟುಗಳು ತುಂಬ ಚೆನ್ನಾಗಿ ನೀಟಾಗಿ ಉಬ್ಬಿ ಬರುತ್ತೆ. ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಇದು ಉದ್ದಿನ ಬೇಳೆ ಮನೆಯಲ್ಲೇ ತೊಗೊಂಡು ನಾನು ಇದನ್ನು ಕಲ್ಲಲ್ಲಿ ಒಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕೋದ್ರಿಂದ ನೆನೆಸಿ ಲೋಳೆ ಅಂಶ ಜಾಸ್ತಿ ಇರೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ನಾವು ಹಿಟ್ಟನ್ನು ನೀಟಾಗಿ ಕೈಲೇ ಈ ರೀತಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಫ್ರೆಂಡ್ಸ್, ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟು ಈ ಹಿಟ್ಟನ್ನು ಕುಕ್ಕರ್ ಒಳಗಡೆ ಹಾಕಿ ನೀಟಾಗಿ ಕವರ್ ಮಾಡಿ ವಿಷಲ್ ಹಾಕಿ ಇಡೋದ್ರಿಂದನೂ ಕೂಡ ಉಬ್ಬಿ ಬರುತ್ತೆ ಹಿಟ್ಟು. ನೆಕ್ಸ್ಟ್ ಟಿಪ್ಸು ಯಾವುದಪ್ಪ ಅಂದರೆ ಒಂದು ಬೌಲ್ಗೆ ಬಿಸಿ ನೀರನ್ನು ತಗೊಂಡು ಆ ಬೌಲ್ ಒಳಗಡೆ ಇನ್ನೊಂದು ಬೌಲ್ಗೆ ನಾವು ಹಿಟ್ಟನ್ನು ಹಾಕಿ ಒಂದು ನೈಟು ಹಾಗೆ ಬಿಟ್ಟು ಇಡೋದ್ರಿಂದನೂ ಕೂಡ ಹಿಟ್ಟು ತುಂಬ ಚೆನ್ನಾಗಿ ನೀಟಾಗಿ ಉಬ್ಬಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ನೋಡಿ, ಒಂದು ನೈಟ್ ನಾನು ಹಾಗೆ ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ನೀಟಾಗಿ ಉಬ್ಬಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ತುಂಬ ಚೆನ್ನಾಗಿ ಸಾಫ್ಟಾಗಿ ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಅದೇ ರೀತಿ ನಾನು ಕುಕ್ಕರ್ಗೂ ಕೂಡ ಸ್ವಲ್ಪ ಹಿಟ್ಟನ್ನು ಹಾಕಿ ನಾನು ಇಟ್ಟಿದ್ದೆ, ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಹಿಟ್ಟು ಉಬ್ಬಿ ಬಂದಿದೆ. ನೋಡಿ ಫ್ರೆಂಡ್ಸ್, ನಾನೇ ತೋರಿಸ್ತಾ ಇದ್ದೀನಿ ಇವಾಗ. ಆದರೆ ನೀವು ನೈಟೇನೆ ನಾವು ಆಡಿಸ್ಬೇಕಾದ್ರೆ ಉಪ್ಪನ್ನ ಹಾಕೋದು ಬೇಡ, ಯಾಕಂದರೆ ಬೆಳಗ್ಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಅಂಶ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ಹುಯ್ಯೋದ್ರಿಂದ ಅಥವಾ ದೋಸೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬ್ಯಾಟರು ರೆಡಿಯಾಗಿರುತ್ತೆ. ಫ್ರೆಂಡ್ಸ್, ಕೆಲವರು ಈ ಹಿಟ್ಟೊಳಗಡೆ ಹುಳಿ ಮಜ್ಜಿಗೆ ಅಥವಾ ಹುಳಿ ಮೊಸರನ್ನ ಸ್ವಲ್ಪ ಒಂದು ಸ್ಪೂನ್ನಷ್ಟು ಹಾಕಿ ಮಿಕ್ಸ್ ಮಾಡ್ತಾರೆ. ಇದರಿಂದನೂ ಕೂಡ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನಿಮಗೆ ಗೊತ್ತಿದ್ರೆ ಕೆಲವೊಂದು ಟಿಪ್ಸು ನನಗೆ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗೆ ಗೊತ್ತಿರೋದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಡ್ಲಿ ಹಿಟ್ಟು ತುಂಬ ಹದವಾಗಿ ನೀಟಾಗಿ ಉಬ್ಬಿ ಬಂದಿದೆ. ಇದನ್ನು ನಾನು ಈಗ ಇಡ್ಲಿ ತಟ್ಟೆಗೆ ಬಿಡ್ತಾ ಇದ್ದೀನಿ. ಮೊದಲು ಸ್ವಲ್ಪ ಎಣ್ಣೆನ ಇದ್ರ ಮೇಲ್ಗಡೆ ಹಾಕಿ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಅದ್ರ ಹಿಟ್ಟನ್ನು ಇದ್ರ ಮೇಲ್ಗಡೆ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಆಮೇಲೆ ಇದನ್ನು ಸ್ವಲ್ಪ ಬೇಗನೆ ರುಬ್ಬಿ ಇಡಬೇಕು, ಯಾಕಂದರೆ ಲೇಟಾಗಿ ರುಬ್ಬಿ ಇಡೋದ್ರಿಂದ ಚಳಿಗಾಲ ಆಗಿರೋದ್ರಿಂದ ಬೇಗ ಉಬ್ಬಿ ಬರಲ್ಲ. ನೋಡಿ, ಇವಾಗ ನೀಟಾಗಿ ಎಲ್ಲ ಬಿಟ್ಟಾಗಿದೆ. ಬೆಂದಾದಮೇಲೆ ನಾವು ಇಡ್ಲಿನ ತಿಂಡಿಗೆ ಸರ್ವ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಈ ಪ್ಲೇಟ್ನ ನೀಟಾಗಿ ಫೋಲ್ಡ್ ಮಾಡಿ ನೀರು ಹಾಕ್ಕೊಂಡು ಈ ಥರ ತೊಳೆದ್ಬಿಟ್ಟು ಇಡ್ಲಿನ ತೆಗೆಯೋದ್ರಿಂದ ತುಂಬ ಸಾಫ್ಟಾಗಿ ನೀಟಾಗಿ ಬಂದಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.